ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಇಶಾರಾ ಚಾನಲ್. ಇವತ್ತು ನಾನು ಬಂದು ಹೋಮ್ ಮೇಡ್ ಬೇಬಿ ಸರ್ಲಕ್ಸ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಇದು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿನೇ. ಇದು ಮಕ್ಕಳಿಗೆಲ್ಲ ನಾವು ಮನೆಯಲ್ಲೇ ಸರ್ಲಕ್ಸ್ ಮಾಡಿ ತಿನ್ನಿಸೋದು ಒಳ್ಳೆಯದು ಅಂತ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಸೊ ಫಸ್ಟು ಒಂದು ತಪ್ಪಲೆಗೆ 1 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೋಬೇಕು. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತಿರ್ತೀರ ಅಕ್ಕಿ ಅದನ್ನೇ ತೊಗೋಬೋದು. ಆ್ಯಂಡ್ ದೆನ್ ಅದಕ್ಕೆ 1/4 ಕಪ್ ಆಗೋಷ್ಟು ಹೆಸರುಬೇಳೆ, ಸೇಮ್ ಕಪ್ಪಲ್ಲೇ 1/4 ಕಪ್ ಆಗುವಷ್ಟು ಮೈಸೂರು ಬೇಳೆನ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ನಾವು ಮನೇಲೇ ಮಾಡೋದ್ರಿಂದ ಏನು ಯೂಸ್ ಅಂದರೆ ಇದರಲ್ಲಿ ಯಾವುದೇ ರೀತಿ ಶುಗರ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಯಾವುದೂ ಇರೋದಿಲ್ಲ. ಇದು ನಮಗೆ ಗೊತ್ತಿರುತ್ತೆ ಯಾವ್ಯಾವ ಕ್ವಾಂಟಿಟಿಲಿ ಎಷ್ಟೆಷ್ಟು ಹಾಕಬೇಕು ಅಂತ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು 1 ರಿಂದ 2 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ 2 ರಿಂದ 3 ಸಲ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ಇದು ನಾವು ಬೇಬಿಗೆ ತಿನ್ನಿಸೋದ್ರಿಂದ ನಮಗೊಂದು ಸ್ಯಾಟಿಸ್ಫೈ ಇರುತ್ತೆ, ನಾವು ಚೆನ್ನಾಗಿ ವಾಶ್ ಮಾಡಿದ್ದೀವಿ, ಒಳ್ಳೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀವಿ ಅಂತ. ಸೊ 2 ರಿಂದ 3 ಸಲ ವಾಶ್ ಮಾಡಿಕೊಂಡು ಇದನ್ನು ನೀರನ್ನ ಚೆಲ್ಬಿಟ್ಟು ಇದನ್ನು ಕಾಟನ್ ಬಟ್ಟೆ ಮೇಲೆ ನಾವು ಹಡ್ಕೊಂಡು ಒಣಗಿಸ್ಕೋಬೇಕಾಗತ್ತೆ. ಸೊ ಕಾಟನ್ ಬಟ್ಟೆ ಮೇಲೆ ಹಾಕೋದ್ರಿಂದ ಏನಂದರೆ ಚೆನ್ನಾಗಿ ನೀರು ಹೀರ್ಕೊಳ್ಳುತ್ತೆ. ಯಾವುದೋ ಅಕ್ಕಿಲಾಗಲಿ ಬೇಳೆಲಾಗಲಿ ಯಾವುದೇ ರೀತಿ ನೀರಿರೋದಿಲ್ಲ. ಸೊ ಚೆನ್ನಾಗಿ ಇದು ಮಾರ್ನಿಂಗ್ ಒಣಗಿಸಿದ್ರೆ ಈವ್ನಿಂಗ್ ನೈಟ್ ಅಷ್ಟರಲ್ಲೆಲ್ಲ ಒಣ್ಕೊಬಿಡುತ್ತೆ. ಸೊ ಇದಕ್ಕೆ ಗ್ಯಾಸ್ ಮೇಲೆ ನಾವು ಪಾತ್ರೆ ಇಟ್ಕೊಂಡು ಇದಕ್ಕೆ ತುಪ್ಪ ಬೇಕಾದರೆ ಹಾಕಿರ್ಬೋದು ಸ್ಟಾರ್ಟಿಂಗು ಹುರ್ಕೊಳ್ಳಿಕ್ಕೆ. ಸೊ ಇದನ್ನು ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಒಂದು 2 to 3 ಮಿನಿಟ್ಸ್ ಮಾಡಿದ್ರೆ ಸಾಕು, ಕಲರ್ ಚೇಂಜ್ ಆಗುತ್ತೆ ಸ್ಲೈಟಾಗಿ. ಆ್ಯಂಡ್ ದೆನ್ ಫ್ರೇಗ್ರೆನ್ಸ್ ಬರೋಕ್ಕೆ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಇದು ಆಗಿದೆ ಅಂತ. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ನಾವು ಇದನ್ನು ಒಣಗಿಸಿರೋದ್ರಿಂದ ಒಳಗಡೆ ಮೆತ್ತಗಿದ್ರೂ ಸಹ ಇರುತ್ತೆ. ಸೊ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಬಿಡ್ಬೇಕಾಗತ್ತೆ. ಆ್ಯಂಡ್ ದೆನ್ ಇದಕ್ಕೆ ನಾನು ಒಂದು 20 ರಿಂದ 30 ಬಾದಾಮಿ ತೊಗೊಂಡಿದ್ದೀನಿ. ಆ್ಯಂಡ್ ಸೇಮ್ ಅದೇ ಹೇಳ್ತೇಳಿ 20 ರಿಂದ 30 ಗೋಡಂಬಿನ ಸಹ ತೊಗೊಂಡಿದ್ದೀನಿ. ಇದನ್ನು ಸಹ ನಾವು ಡ್ರೈ ರೋಸ್ಟ್ ಮಾಡ್ಕೋಬೋದು. ಬೇಕಿದ್ರೆ ಈ ಲೆವೆಲಲ್ಲಿ ನೀವು ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೋದು. ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬಂದು 2 ಡ್ರೈ ಫ್ರೂಟ್ಸ್ ತೊಗೊಂಡಿರೋದು. ಸೊ ನಿಮಗೆ ಬೇಕಾದರೆ ಜಾಸ್ತಿನೂ ತೊಗೋಬೋದು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾವು ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಇದು ಬೇಬಿಗೆ ಎಲ್ಲ ಡ್ರೈ ಫ್ರೂಟ್ಸ್ ಕೊಟ್ಬಿಟ್ರೆ ಯಾವುದರಿಂದ ಅಲರ್ಜಿ ಆಗುತ್ತೆ, ಯಾವ್ದವ್ರಿಗೆ ಸೆಟ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೇ ನಾನಿಲ್ಲಿ 2 ತೊಗೊಂಡಿರೋದು. ಸೊ ಚೆನ್ನಾಗಿ ಇದು ಸ್ಲೈಟಾಗಿ ಬ್ರೌನ್ ಆಗೋಷ್ಟು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದನ್ನು ಸಹ ನಾವು ಸಪ್ರೇಟಾಗಿ ಎತ್ತಿಟ್ಕೊಬಿಡ್ಬೇಕಾಗತ್ತೆ. ಇದರಿಂದ ಏನಂದರೆ ಗುಡ್ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಬೇಬಿಗೆ. ಶುಗರ್ ಇರೋದಿಲ್ಲ, ನೋ ಪ್ರಿಸರ್ವೇಟಿವ್ಸು ಸಹ ಏನಿರೋದಿಲ್ಲ. ಆ್ಯಂಡ್ ದೆನ್ 1 ಕಪ್ ಆಗೋಷ್ಟು ಮಖಾನ ತೊಗೊಂಡಿದ್ದೀನಿ. ಇದನ್ನು ಸಹ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಮಖಾನನ. ಇದು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಆ್ಯಂಡ್ ಫೈಬರ್ ಕೂಡ ಬೇಬೀಸ್ಗೆ. ಸೊ ಚೆನ್ನಾಗಿ ವೆಯ್ಟ್ ಗೇನ್ ಕೂಡ ಆಗುತ್ತೆ. ಇದೇನು ಹೆವಿ ಕೂಡ ಅನಿಸೋದಿಲ್ಲ ಅವರಿಗೆ, ಬಟ್ ಲಾಂಗ್ ಟೈಮ್ ತನಕ ಅವ್ರಿಗೇನು ಹಸಿವಾಗೋದಿಲ್ಲ. ಸೊ ಇದು ನಾವೇನೇನು ಹುರ್ಕೊಂಡಿದ್ವಿ ಅದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಅದು ಚೆನ್ನಾಗಿ ಹಾರದ ಮೇಲೆ ಮಿಕ್ಸಿಲಿ ಒಂದ್ಸಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಮಿಕ್ಸರಲ್ಲಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸರ್ ಗ್ರೈಂಡರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಫುಲ್ ಫೈನ್ ಪೌಡರ್ ಆಗೋ ತನಕ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ನಾನು ಇದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ತೊಗೊಂಡು ನಾವು ಹಸಿಟ್ಟು ಜರಡಿ ಹಿಡಿತೀವಲ್ಲ, ಸೊ ಅದರಲ್ಲಿ ಜರಡಿ ಮಾಡ್ಕೋಬೇಕಾಗುತ್ತೆ. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಪೌಡರ್ನ ಹಾಗೆ ಬೇಬೀಸ್ಗೆ ಸರ್ಲಕ್ಸ್ ಅಂತ ಕೊಡ್ತಾರೆ. ಅದರಲ್ಲೂ ಏನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ನಾವು ನಮ್ಮ ಮನೇಲಿ ಈ ಥರ ಹಸಿಟ್ಟು ಜರಡಿ ಇರೋ ಜರಡಿಲಿ ಸೋಸ್ಬಿಟ್ಟೆ ಕೊಡೋದು. ಸೊ ಏನಾದ್ರು ದಪ್ಪ ಇದ್ದರೆ ಗಂಟ್ಲಲ್ಲಿ ಸಿಗಾಕೋಬಿಡುತ್ತೆ ಅಂತ. ಸೊ ಫೈನಾಗಿ ಪೌಡರ್ ಆಗಿರೋದು ಕೆಳಗಡೆ ಇರುತ್ತೆ, ಅದನ್ನೇ ನಾವು ಬೇಬೀಸಿಗೆ ಕೊಡೋದು. ಸೊ ಈ ಥರ ಮೇಲಿರೋದನ್ನ ಮತ್ತೊಮ್ಮೆ ಬೇಕಾದರೆ ನೀವು ಗ್ರೈಂಡ್ ಮಾಡ್ಕೋಬೋದು. ಸೊ ನಾನು ಈ ಥರ ಕೆಳಗಡೆ ಬಂದಿರೋ ಫೈನ್ ಪೌಡರ್ನ ಸೋಸಿದಾಗ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತಿದ್ದೀನಿ. ಇದನ್ನು ನೀವು 2 ವೀಕ್ಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಕೂಡ ಇದು ಪ್ರಿಪೇರ್ನ ಮಾಡ್ಕೋಬೋದು. ಸೊ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ.